ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಗೆ ಇವತ್ತು ಹಳ್ಳಿ ಸ್ಟೈಲಲ್ಲಿ ಗಿಣ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅರೆ ಗಿಣ್ಣು ಹಾಲು ಬಳಸ್ತೀರಾ ಅಂತ ಕೇಳ್ಬೋದು, ಬಟ್ ನೋ, ನಾನಿವತ್ತು ಕೇವಲ ಒಂದು ಕಾಯಿಯಿಂದ ಹಳ್ಳಿ ಸ್ಟೈಲ್ ಗಿಣ್ಣನ್ನು ಮಾಡ್ಕೊಡ್ತೀನಿ. ಅದು ವಿತೌಟ್ ಗಿಣ್ಣಿನ ಹಾಲು ಇಲ್ಲದೆ ಬರೀ ಕಾಯಿ ಹಾಲಲ್ಲಿ. ಸೊ ಹೆಂಗ್ ಮಾಡೋದು ಅಂತ ಹೇಳ್ತೀನಿ, ಜಸ್ಟ್ ವಾಚ್. ಸೊ ಅರ್ಧ ಲೀಟರ್ ನಂದಿನಿ ಹಾಲು ತಗೊಂಡಿದ್ದೀನಿ. ಅದಾದ್ಮೇಲೆ ಆ ಏಲಕ್ಕಿನೂ ಕೂಡ ತಗೊಂಡಿದ್ದೀವಿ. ಸದ್ಯ ನೋಡ್ತಾ ಇರ್ಬೋದು ಏಲಕ್ಕಿ ಇದೆ ಅಂಡ್ ಸಕ್ಕರೆ ಇದೆ. ಸಕ್ಕರೆ ಬಳಸಲಿಲ್ಲ ಅಂತ ಅಂದ್ರೆ ನಿಮಗೆ ಆಪ್ಷನಲ್ ಆಗಿ ಈ ಒಂದು ಜಾಗ್ರಿ ಪೌಡ್ರನ್ನ ಕೂಡ ಬಳಸ್ಬೋದು. ಆಮೇಲೆ ಇಡೀ ಕಾಯನ್ನ ಕಟ್ ಮಾಡ್ಕೊಂಡು ತಗೊಂಡಿದ್ದೀವಿ. ಈಗಾಗಲೇ ನಾನು ಹೇಳಿದೆ ಕಟ್ ಮಾಡೋದು ಹೇಗೆ ಅಂತ ಕೂಡ ಹೇಳಿದ್ದೀನಿ. ಅದಾದ್ಮೇಲೆ ಈ ಕಾಯಿ ಜೊತೆಗೆ ಒಂದು ಮುಷ್ಟಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ. ಈ ಅಕ್ಕಿಯನ್ನ ಕಾಯಿ ಜೊತೆ ಹಾಕಿ ಗ್ರೈಂಡ್ ಮಾಡೋದು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೋಡ್ಕೊಂಡು ಹೋಗೋಣ. ಸೊ ಇಷ್ಟೆಲ್ಲ ಐಟಮ್ಸ್ ಇದೆ. ಇಷ್ಟೆಲ್ಲ ಐಟಮ್ಸ್ ಅಲ್ಲ, ಇಷ್ಟೇ ಐಟಮ್ಸ್ ಅಲ್ಲಿ ನಾಟಿ ಸ್ಟೈಲ್ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಅಂಡ್ ಈಗ ಇದನ್ನ ನಾವೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟ್ ಪ್ರೊಸೀಜರ್ ಮಿಕ್ಸಿ. ಸೊ ನಾನೀಗ ಒಂದಿಡೀ ಕಾಯಿ ಜೊತೆಗೆ ಅದಕ್ಕೆ ಐಟಮ್ಸ್ ನ ಹಾಕಿ ತುಂಬಾ ಚೆನ್ನಾಗಿ ರುಬ್ಕೊಂಡಿದ್ದೀನಿ, ನೈಸ್ ಆಗೋ ರೀತಿಯಾಗಿ. ಯಾಕಂದ್ರೆ ತುಂಬಾ ನೈಸ್ ಆಗ್ಬೇಕಾಗತ್ತೆ ನಮ್ಗೆ, ಯಾಕಂದ್ರೆ ಇದರಲ್ಲಿ ತಿಕ್ಕಾಗಿರುವಂತಹ ಹಾಲು ತೆಗಿಬೇಕಾಗಿರೋದ್ರಿಂದ ತುಂಬಾ ನೈಸ್ ಆಗಿ ಆಡಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಶುಭ್ರವಾಗಿರೋ ಬಿಳಿ ಬಟ್ಟೆನ ತಗೊಳ್ಳಿ. ಈಗ ನಾವು ಈ ಕಾಯಿ ಹಾಲನ್ನ ಹಾಕಿ ಆಡಿಸ್ತೀವಿ, ಇದರಲ್ಲಿ ಹಿಂಡ್ತೀವಿ ಅಂತ ಅಂದ್ರೆ ತುಂಬಾ ಬಟ್ಟೆ ಚೆನ್ನಾಗಿರ್ಬೇಕು, ಜೊತೆಗೆ ತೆಳ್ಳಗಿರ್ಬೇಕು ಬಟ್ಟೆ. ಈ ರೀತಿ ಬೌಲಿಗೆ ಹಾಕೊಂಡು ಜಸ್ಟ್ ಏನಿಲ್ಲ, ಈ ಕಾಯಿ ಹಾಲನ್ನ ಇದಕ್ಕೆ ಹಿಂಗೆ ಹಾಕೋಬೇಕು. ಯಾಕಂದ್ರೆ ಇದರಲ್ಲಿರೋ ಪ್ರತಿಯೊಂದು ಹಾಲನ್ನು ಕೂಡ ಹಿಂಡಿ ತೆಗಿಬೇಕು. ಅಂಡ್ ಇದನ್ನ ನೀವು ಸುಮ್ಮನೆ ವೇಸ್ಟ್ ಅಂತ ಅನ್ಕೋಬೇಡಿ. ಯಾಕಂದ್ರೆ ಈ ಕಾಯಿ ಇದರಿಂದ ನೀವು ಕೊಬ್ಬರಿ ಮಿಠಾಯಿನೋ ಅಥವಾ ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಕೋಬಹುದು. ಸೊ ಹಾಲು ಬರ್ತಾ ಇದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಲು ಇಳಿತಾ ಇದೆ ಅಂತ. ಚೆನ್ನಾಗಿ ಹಿಂಡ್ಕೋಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡ್ಸಿರೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ. ನಾ ಸುಮ್ಮನೆ ಅರ್ಧಂಬರ್ಧ ಹಾಕೊಂಡ್ರೆ ನಿಮ್ಗೆ ಗಿಣ್ಣಿನ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ. ಈಗ ಇದರಲ್ಲಿ ಇದ್ದಿದ್ದ ಹಾಲೆಲ್ಲ ಖಾಲಿ ಆಗಿದೆ, ಚೆನ್ನಾಗಿ ಹಿಂಡಿದ್ದೀನಿ. ಸೊ ಫೈನಲಿ ಕಾಯಿಂದ ತೆಗೆದಿರುವಂತಹ ಗಿಣ್ಣು ಹಾಲು ರೆಡಿ ಇದೆ. ಗಮನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಥಿಕ್ನೆಸ್ ಅಲ್ಲಿ ಬಂದಿದೆ ಅಂತ. ನಾನಂತೂ ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರುವಂತಹ ಕಾಯಿ ಹಾಲಿನ ಗಿಣ್ಣಿದು. ಹಾಗಾಗಿ ಥಿಕ್ನೆಸ್ ನೋಡ್ಬೇಕಾದ್ರೆ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಅದೇ ರೀತಿ ಬರ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ನನಗೆ ಗಿಣ್ಣು ಆಗೋಕ್ಕಿಂತ ಮುಂಚೆನೆ ಇದನ್ನ ಹಂಗೆ ಕುಡಿಬೇಕಂತ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ನಾನೊಂದು ಪ್ಲೇಟಿಗೆ ಈಗ ಇದನ್ನ ಡಂಪ್ ಮಾಡ್ಕೋತೀನಿ, ಯಾಕಂದ್ರೆ ಇದನ್ನ ಕಳ್ಸ್ಕಿಲ್ ಬೇಯಿಸ್ಬೇಕಾಗತ್ತೆ. ಹಾಗಾಗಿ ತಗೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕೋಬಹುದು. ಸೊ ಇದು ಹಾಕೊಂಡ್ಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಏಲಕ್ಕಿ ಪುಡಿನ ಹಾಕೋಬೇಕು ಅಂತ. ನಾನು ಸ್ವಲ್ಪ ಏಲಕ್ಕಿನ ಹಾಕೋತಾ ಇದ್ದೀನಿ, ಯಾಕಂದ್ರೆ ಡಿಸೈನ್ ಚೆನ್ನಾಗಿರುತ್ತೆ, ಮೇಲೆ ಚೆನ್ನಾಗಿ ಬರುತ್ತೆ ಅಂತ. ಅಂಡ್ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಏಲಕ್ಕಿ. ಆಮೇಲೆ ಜೀರ್ಣ ಶಕ್ತಿ ಕೂಡ ಚೆನ್ನಾಗಿ ಆಗತ್ತೆ. ಹಾಗಾಗಿ ನೀವು ಏಲಕ್ಕಿನ ಹಾಕೊಳ್ಳಿ. ಅಂಡ್ ಈ ಏಲಕ್ಕಿ ರುಚಿ ಗಿಣ್ಣಿಗೆ ಬಿದ್ರೆ ಗಿಣ್ಣು ಇನ್ನೂ ತುಂಬಾ ಸ್ವೀಟ್ ಆಗಿ ಅಂಡ್ ಫ್ಲೇವರ್ಫುಲ್ ಆಗಿ ಬರುತ್ತೆ. ತಿನ್ನೋ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಮನೆಯವ್ರಿಗಂತೂ ಈ ಏಲಕ್ಕಿ ಪೌಡರು, ಏಲಕ್ಕಿ ಐಟಮ್ಸ್ಗಳು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ, ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಅಂಡ್ ಈಗ ಎಲ್ಲ ರೆಡಿ ಇದೆ. ಫೈನಲಿ ಲುಕ್ ಹೀಗೆ ಬಂದಿದೆ. ಸೊ ಇದನ್ನ ನೆಕ್ಸ್ಟ್ ಇನ್ನೇನಿಲ್ಲ, ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತ ಅಂದ್ರೆ ಇದನ್ನ ತಗೊಂಡೋಗಿ ಕಳ್ಸ್ಕೆಗೆ ಇಡಬೇಕು. ಕಳ್ಸ್ಕೆ ಅಥವಾ ಸ್ಟೀಮಿಂಗ್ ಏನ್ ಕೊಡ್ತಿರೋ ಆ ಸ್ಟೀಮಿಂಗ್ ಇಡಬೇಕಾಗತ್ತೆ. ನೋಡು, ಸೊ ಫೈನಲಿ ರೆಡಿ ಆಗಿದೆ. ಇದನ್ನ ನಾನು ಕಳ್ಸ್ಕೆ ಒಳಗೆ ತುಂಬಾ ಹುಷಾರಾಗಿ ಇಡಬೇಕು. ಇಟ್ಟಾಗಿದೆ. ಈಗ ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಟೇಸ್ಟ್ ಮಾಡ್ತೀನಿ ನಾನು. ಅಬ್ಬಬ್ಬಬ್ಬ, ಕಾಯಿ ಹಾಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಯೂರ್ ನಾವು ಹಸುವಿನ ಹಾಲಲ್ಲಿ ಗಿಣ್ಣು ಹಾಲಲ್ಲಿ ಮಾಡುವಂತಹ ಗಿಣ್ಣು ಹೇಗಿರುತ್ತೆ ಆಸ್ ಇಟ್ ಈಸ್ ಹಾಗೆ ಇದೆ. ಫ್ಯಾಂಟಾಸ್ಟಿಕ್. ನಾನು ಹೇಳಿದ್ರೆ ನಿಮ್ಗೆ ಅದು ಫೀಲ್ ಆಗಲ್ಲ ಅನ್ಸುತ್ತೆ.
ನೀವು ಮನೇಲಿ ಮಾಡ್ಕೊಂತೀನಿ. ಆಗ ನಾನು ಹೇಳಿದ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ಪಕ್ಕಾ ಇದೇ ರೀತಿ ಗಿಣ್ಣು ರೆಡಿ ಆಗತ್ತೆ. ಸೊ ಇನ್ನೇನು ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇರಿ, ಮಾಡಿಕೊಂಡು ತಿಂತಾ ಇರಿ.